ಹಾವು ಏಣಿ ಆಟ ಶುರುವಾಗ್ತಾ ಇದೆ. ಈಗ ಎಲೆಕ್ಷನ್ ಕಮಿಷನ್ನ ಟ್ರೆಂಡನ್ನು ನಿಮಗೆ ನಾವು ಕೊಡ್ತಾ ಇದ್ದೀವಿ. 40 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯಲ್ಲಿದ್ದರೆ 32 ಕ್ಷೇತ್ರಗಳಲ್ಲಿ ಆಪ್ನವರು ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಎದೆ ಬಡಿತ ಹೆಚ್ಚಿಸಿದೆ. 16 ಕ್ಷೇತ್ರಗಳು 2000 ಮತಗಳ ಅಂತರದಲ್ಲಿ ಆಟ ಆಡ್ತಾ ಇದ್ದಾರೆ. 16 ಕ್ಷೇತ್ರಗಳಲ್ಲಿ ಬಿಜೆಪಿ ಆಪ್ ಮಧ್ಯೆ ನೇರ ಫೈಟ್. 7 ಕ್ಷೇತ್ರಗಳಲ್ಲಿ ಬಿಜೆಪಿಗೆ 2000 ಮತಗಳ ಲೀಡ್ ಮಾತ್ರ ಇದೆ. 9 ಕ್ಷೇತ್ರಗಳಲ್ಲಿ ಆಪ್ಗೆ 2000 ಮತಗಳ ಲೀಡ್. ಈ ಕೊನೆಗೆ ಅದು ಯಾರ ಪರವಾಗಿ ಹೋಗುತ್ತೆ ಅಂತಕ್ಕಂಥದ್ದು ಗೊತ್ತಿಲ್ಲ. ಆಮೇಲೆ ಇಬ್ಬರ ನಡುವಿನ ವ್ಯತ್ಯಾಸ ಕೂಡ ತುಂಬ ಏನಿಲ್ಲ. 38 ಕ್ಷೇತ್ರಗಳಲ್ಲಿ ಬಿಜೆಪಿ, 32ರಲ್ಲಿ ಆಮ್ ಆದ್ಮಿ ಅವರು. 16 ಕ್ಷೇತ್ರಗಳು ಈಗ ಎದೆ ಬಡಿತವನ್ನು ಹೆಚ್ಚಿಸ್ತಾ ಇವೆ. ಯಾಕೆಂದ್ರೆ ಗೆದ್ದಿರೋದಲ್ಲ ನಾವು ಹೇಳ್ತಾ ಇರೋದು, ಮುನ್ನಡೆ ಮಾತ್ರ 38-32ಕ್ಕೆ ಬಂದು ಕೂತಿದೆ. ಈಗ ನಂಗೆ ಯಾಕೋ ರಾಜ್ಯದಲ್ಲಿರುವಂತ ಬಿಜೆಪಿ ಅವರ ಪರಿಸ್ಥಿತಿ ದೆಹಲಿಯಲ್ಲೂ ಆಗ್ಬಿಡುತ್ತಾ ಅಂತ ನಂಗೆ. 120ವರೆಗೂ ಹೋಗ್ಬಿಟ್ಟು ಆಮೇಲೆ 104ಕ್ಕೆ ಬಂದು ಕೂತ್ಕೊಡ್ರಲ್ಲ, ಹಂಗ ಆಗ್ಬಿಡುತ್ತಾ ನಿಮ್ ಪರಿಸ್ಥಿತಿ. ಅಲ್ಟಿಮೇಟ್ಲಿ ಏನಂತ ಹೇಳಿಕ್ ಆಗೋದಿಲ್ಲ. ಹೌದು, ಇವ್ರು ಗೆದ್ರು ಗೆಲ್ಬಹುದು. ತಮ್ಮ ಒಂದ್ಸಲ 36 ನೀವು 4 ಸೀಟ್ ರೈಸ್ ಮಾಡಿ ಅವ್ರು 4 ಸೀಟ್ ಡೌನ್ ಆದ್ರೆ ಮುಗಿತು ಕತೆ. ಬಟ್ ಅದೇನೇ ಆದ್ರೂ ಸರ್, ಅವ್ರು 36-40 ಉಳ್ಕೊಂಡ್ರು ಇವ್ರು ಬಿಡ್ಬೇಕಲ್ಲ. ಅಲ್ಲಿ ಒಂದ್ಸಲ ಗವರ್ಮೆಂಟ್ ಮಾಡ್ತಾರೆ ಅಲ್ಲ, ಇವ್ರು ಬಿಡ್ಬೇಕಲ್ಲ. ಮಹಾರಾಷ್ಟ್ರದಲ್ಲೇನೆ ಬಿಡದೇ ಇರೋರು ಅಲ್ಲ, ಒಂದು ಸಲ ಬಂದ ಮೇಲೆ ಉಂಟಲ್ಲ ಗವರ್ಮೆಂಟ್ ಮತ್ತೆ ಕಿತ್ಕೊಳ್ತಾರೆ. ಒಂದ್ಸಲ ನಿಮಗೆ ಇದು ಓತ್ ತೆಗೊಳಕ್ಕಿಂತ ಮೊದಲು ಡಿಫೆಕ್ಷನ್ ಏನು ಆಗಲ್ಲ, ಅದಾದ್ಮೇಲೆ ಓತ್ ಆದ್ಮೇಲೆ ಡಿಫೆಕ್ಷನ್ ಬೇಕು. ಆಗ ಒಂದ್ಸಲ ಇವ್ರಿಗೆ ಸಿಎಂ ಆಗಿ ಆಗ್ತಾರೆ, ಮತ್ತೆ ಉರುಳಿಸ್ತಾರೆ. ಕರ್ನಾಟಕದಲ್ಲಿ ಬೆಳೆಸಿದ್ರು ಅದೇ ರೀತಿ ಪ್ರಯತ್ನ ಮಾಡ್ತಾ ಇರ್ತಾರೆ. ಒಂದಿನ ಸಕ್ಸಸ್ ಆಗ್ತಾರೆ. ಬಾರ್ಡರ್ ಯಾಕೆಂದ್ರೆ ಈಗಿರೋ ಟ್ರೆಂಡ್ ಅಲ್ಲಿ 20-30 ಎಕ್ಸ್ಟ್ರಾ ಇದ್ರೂ ಕಷ್ಟ ಅನ್ನೋ ಸ್ಥಿತಿ ಇದೆ. ಕರ್ನಾಟಕದಲ್ಲಿ ಎಲ್ಲಾದ್ರೂ ಅಷ್ಟು ಲೀಡ್ ಬಂದ್ರೆ ಎಲ್ಲಾದ್ರೂ 5-10 ಲೀಡ್ ಆದ್ರೆ ಇದುವರೆ ಕರ್ನಾಟಕನೂ ಉರುಳಿಸ್ಬಿಡ್ತಿದ್ರು. ಅದು ಯಾವಾಗ್ಲೂ ಜನರಿಗೆ ಒಂದು ಬೆಸ್ಟ್ ಮೆಸೇಜ್ ಏನು ಅಂತಂದ್ರೆ, ಇಂಥ ಆರೋಪಗಳನ್ನ ಒತ್ಕೊಂಡ್ರೆ ಜನ ಯಾವಾಗ ಬೇಕಾದ್ರೂ ಯಾವ ಪಾಠ ಬೇಕಾದ್ರೂ ಕಲಿಸಬಹುದು ಅನ್ನೋದಕ್ಕೆ ಮ್ಯಾಜಿಕ್ ನಂಬರ್ಗಿಂತ 2 ಕ್ಷೇತ್ರಗಳಲ್ಲಿ ಮಾತ್ರ ಬಿಜೆಪಿಗೆ ಲೀಡ್. ಮ್ಯಾಜಿಕ್ ನಂಬರ್ ತಲುಪೋದಕ್ಕೆ ಆಪ್ಗೆ ಬೇಕಿರ್ತಕ್ಕಂಥದ್ದು 4 ಸೀಟ್. ದೆಹಲಿ ರಿಸಲ್ಟ್ ನಲ್ಲಿ ಹಾವು ಏಣಿ ಆಟ ಶುರುವಾಯ್ತಾ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ರೋಚಕ ಘಟ್ಟಕ್ಕೆ ತಲುಪುತ್ತಾ ಡೆಲ್ಲಿ ರಿಸಲ್ಟ್ ಅಂತಕ್ಕಂಥದ್ದು. ಸದ್ಯದ ನಂಬರ್ ಹಾಗೇ ಇದೆ. ಕೇವಲ ಮ್ಯಾಜಿಕ್ ನಂಬರ್ಗಿಂತ 2 ಕ್ಷೇತ್ರಗಳಲ್ಲಿ ಮಾತ್ರ ಬಿಜೆಪಿಗೆ ಲೀಡ್ ಇದೆ. ಮ್ಯಾಜಿಕ್ ನಂಬರ್ ತಲುಪೋದಕ್ಕೆ ಆಪ್ಗೆ 4 ಬೇಕಿದೆ. ಬಟ್ 16 ಕ್ಷೇತ್ರಗಳಲ್ಲಿ 2000 ವೋಟ್ ಡಿಫರೆನ್ಸ್ ಅಲ್ಲಿ 2 ಪಕ್ಷಗಳು ಆಟ ಆಡ್ತಾ ಇವೆ. ಅದು ಫೈನಲಿ ರಿಸಲ್ಟ್ ಅನೌನ್ಸ್ ಆದಾಗ ಆಪ್ ಕಡೆಗೆ ಬೀಳುತ್ತಾ, ಆ ದಾಳ ಬಿಜೆಪಿ ಕಡೆಗೆ ಬೀಳುತ್ತಾ ಅನ್ನೋದ್ರ ಮೇಲೆ ಫೈನಲ್ ನಂಬರ್ ಡಿಪೆಂಡ್ ಆಗಿರುತ್ತೆ. ಓಕೆ, ಎಸ್ ಪ್ರಕಾಶ್ ರಾಠೋಡ್ ಅವರೇ, ಕಾಂಗ್ರೆಸ್ ಇಲ್ಲಿ ಮೇಜರ್ ರೋಲ್ ಅನ್ನ ಮಾಡಬಹುದು ಅನ್ನುವಂಥ ಲೆಕ್ಕಾಚಾರ ಇತ್ತು. ಬಟ್ ಈ ಬಾರಿ ಅದು ಕೂಡ ಮತ್ತೆ ಕಾಣಿಸ್ಕೊಳ್ತಾ ಇಲ್ಲ. ಅಗೇನ್ ಹ್ಯಾಟ್ರಿಕ್ ಡಕೌಟ್ ಅನ್ನೋ ರೀತಿಯಲ್ಲೇ ಕಾಣಿಸ್ತಾ ಇದೆ. ಕಾರಣ ನೀವು ಕ್ರಿಕೆಟ್ ಪ್ಲೇಯರ್ ಆಗಿದ್ರಿಂದ ನಾನು ಅದೇ ಶಬ್ದವನ್ನು ಬಳಸ್ತಾ ಇದ್ದೇನೆ, ಹ್ಯಾಟ್ರಿಕ್ ಡಕೌಟ್ ಆಗ್ತಾ ಇದ್ದಾರಾ ಅಂತ. ಈಗ ನೀವು ನಿಮಗೆ ಪ್ರಶ್ನೆಗೆ ಉತ್ತರ ಕೊಡ್ತೀನಿ, ಆದರೆ ಮೊದಲು ಹಲವಾರು ವಿಷಯಗಳ ಪ್ರಸ್ತಾಪ ಆಯಿತು. ನನಗೆ ಅವಕಾಶ ಸಿಕ್ಕಿಲ್ಲ. ಒಂದು ನಮ್ಮ ರಾಜ್ಯದ ಬಗ್ಗೆ, ಮತ್ತು ನಮ್ಮ ಗ್ಯಾರಂಟಿಗಳ ಬಗ್ಗೆ, ನಮ್ಮ ಸರ್ಕಾರದ ಬಗ್ಗೆ. ನಿಮಗೆ ಒಂದು ಮಾತು ಹೇಳ್ತಾ ಇದ್ದೀವಿ, ನುಡಿದಂತೆ ನಡೆದಂಥ ಯಾವುದಾದ್ರೂ ಸರ್ಕಾರ ಪಾರ್ಟಿ ಇದ್ದರೆ ಅದು ಕಾಂಗ್ರೆಸ್ ಪಾರ್ಟಿ. ನಾವು ಏನು ಹೇಳಿದ್ದೇವೆ, ನಾವು ಏನು ಆಶ್ವಾಸನೆ ಕೊಟ್ಟಿದ್ದೇವೆ ಅದನ್ನು ಈಡೇರಿಸಿದ್ವಿ. ಕರ್ನಾಟಕದಲ್ಲೂ ಮಾಡಿದ್ವಿ. ಆಮೇಲೆ ಇತ್ತೀಚೆಗೆ ರವಿಕುಮಾರ್ ಅವರು ಹೇಳಿದರು ಹಿಮಾಚಲಲ್ಲಿ ಮಾಡಿಲ್ಲ ಅಂತ ಹೇಳಿದರು. ಹಿಮಾಚಲಲ್ಲೂ ಕೂಡ ನಮ್ಮ ಗ್ಯಾರಂಟಿಗಳ ಡೆಲ್ಲಿ ಎಲೆಕ್ಷನ್